ಹಾಯ್ ಹಲೋ ನಮಸ್ಕಾರ ದೇವರು ಎಲ್ರಿಗೂ ನನ್ನ ಮೊದಲ ಲಾಗ್ಗೆ ಸ್ವಾಗತ ಸುಸ್ವಾಗತ. ತಂದು ಫೋಟೋ ಹಾಕದು ಅದಕ್ಕೆ ನಿಂಗೆ ಕೊಟ್ಟದನ್ನ ಕೊಂಡ್ ಕಾಣಲ್ಲ ಅಂತ ಹಾಕ ಮುಂದೆ ಇದು ಹಾಕಲೆ ಅಲ್ಲಿ ನೀರು ಕೇಳಿ ಮಕ್ಕಳ ನಿಮ್ಗೆ ಕೊಡ್ತೇನೆ ತೋಳ್ ಕೊಡ್ತೇನೆ ಪ್ರಕೃತಿಯ ನೀರು ಅವರು ಇವಾಗ ನಡೆಯೋಣಲ್ಲ ಅವರು ನಮ್ಮ ಗ್ಯಾಂಗಲ್ಲಿ ಫುಲ್ ರಿಚೆಸ್ಟ್ ಪರ್ಸನ್ ಅಷ್ಟು ದುಡ್ಡಿದೆ ಹೌದಾ ಅವನು ಬ್ರಾಹ್ಮಿನ್ಸು ಏ ವೀರೇಶ ಹಾಕಿಟ್ಟು ಮಾತಾಡೋದು ಬಿಡು ಹಾಕ್ತಾನೆ ವೀರೇಶ ಇದನ್ನ ಏ ನೀನಂತ ಡ್ಯಾಶ್ ಮಾಡಿದ್ರೆ ಹಿಂಗಾಕೋ ಯಾಕಂಗೆ ಮಾಡ್ತಿ ಹಾಂ ಮಾಡಿಲ್ಲ ಸ್ವರ್ಗ ನೋಡಿ ಹಾವಿನಲ್ಲಿ ಯಾಕಂಗೆ ಮಾಡ್ತಿ ಬಾ ಹಾಂ ನೀವು ನಮ್ಮ ಬಾಸ್ ಕರ್ಕೊ ಬರ್ರಿ ಅವ್ರು ಬರ್ಬೇಕು ಫಸ್ಟ್ ಆಗ್ಬೇಕು ಬರ್ರಿ ನನ್ನ ಮಾತು ಕೇಳ್ತೀರಾ ದೊಡ್ಡ ಮಾತು ನೈಟ್ ಪ್ಯಾಂಟ್ ಹಾಕಿ ಬರ್ರಿ ಅಂದ್ರೆ ಹಾಂ ನಂಗೆ ಆಗಲ್ಲ ಈ ಮಾತಂದ್ರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಾ ಯಾವ ಬೋಳಿ ಮಗ ಕರೆಕ್ ಹೋಗ್ರಿ ಕಣ ಹೆಂಗೆ ಬಿಡಪ್ಪ ಹಾವೇರಿನ ಹೊರದು ಮುಖ್ಯದವರು ಹುಡುಗಿರ್ ಫ್ಯಾನ್ ಫಾಲೋವರ್ಸು ಹಕ್ಕು 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 ಮಂಜಣ್ಣ ಹಾಂ ನಿಜ ಕುತ್ತಿಗೆ ತಗೊಳ್ತಿದ್ದ ನಿಜ ವಯಸ್ಸಲ್ಲಿ ಏನು ರೋಡ ಸಿಕ್ತಿಲ್ಲ ಸಡನ್ ನನ್ನ ಮಕ್ಕಳೆಲ್ಲ ಕರ್ಕೊಂಡು ಬಂದು ಆಯ್ತು ರೋಡ ಗೊತ್ತಾಗಲ್ದಂತ ಇದು ನೋಡಿಲಿ ಬಿಡಿ ಕಾಡು ಇರಲಿ ತೋರಿಸ್ಬೇಕು. ಇಷ್ಟು ಡಿಫಿಕಲ್ಟ್ ಆಗಿ ನಾವು ಟ್ರೆಕ್ಕಿಂಗ್ ಮಾಡಿ ನಿಮ್ಗೆ ಸ್ವರ್ಗ ತೋರಿಸ್ಬೇಕಂತ ಹೋಗ್ತಿರೋದು. ಹಾಂ ಯು ಗೋ ಬ್ರೋ ಗೋ ಪ್ಲೀಸ್ ಗೋ. ಮೋಸ್ಟು ಏನದು ಅದೇನೋ ಅಂತಾರಲ್ಲ ಇಂಟ್ರೋವರ್ಟ್ ನೋಡಕ್ಕೆ ಮಾತ್ರ ನಮ್ಮನ್ನು ಬಿಟ್ಟು ಅದು ಏನೇನು ಮಾಡೋನೋ ನಮಗಂತೂ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ತನಕ ಡವ್ ಮಾಡ್ತಿರ್ತಾನೆ. ಬಡೇ ನಿಜ ಹೇಳದೆ ಕಾಲೇಜು ಒಬ್ಬ ಹುಡುಗಿನ ಮಾತಾಡ್ಸಿಲ್ಲ ನೀನು. ಐ ನಮ್ಗೆ ಇವತ್ತ ಗೊತ್ತಾಗಿದ್ದು. ಅಂತೂ ಇದು ಯಾವುದೋ ವಾಟರ್ ಫಾಲ್ಸು ಬಂದ್ವಿ. ಇಲ್ಲೆಲ್ಲ ನೋಡಿ ಕಷ್ಟಪಟ್ಟು ದಾಟ್ಕೊಂಡು ಹೋಗಬೇಕು. ಇವನೇ ಮೇನ್ ಲಾಗರು ನಮ್ಮನ್ನ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡವನೆ. ಇದು ಹಿಂಗೆ ನೀರು ಹರಿದೋಗ್ಬಿಟ್ಟು ಅದು ಎಲ್ಲಿಗೆ ಸೇರುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಟ್ರೆಕ್ಕಿಂಗ್ ಮಾತ್ರ ಸಾಕಾಗಿದೆ ಅಂದ್ಕೊಳ್ಳಿ. ಬಟ್ ನಿಜವಾಗ್ಲೂ ಸಾಕಾಗಿ ಸುಸ್ತಾಗಿದೆ. ತುಂಬ ಹುಷಾರಾಗಿ ಹೋಗ್ಬೇಕು ಇವಾಗ ಆ ಕಡೆ. ವೇರ್ ಅಪ್ಪ ಎಲ್ಲೆಲ್ಲ ಹೊತ್ತೋಗ್ಬೇಕು. ಎಸ್ ಬ್ರಾ ಐ ಆಮ್ ಎ ಅಥ್ಲೆಟ್ ಬ್ರಾ. ಇನ್ನೇನು ಆಲ್ಮೋಸ್ಟ್ ತುಂಬ ಹತ್ರ ಬಂದಿದ್ದೀವಿ ಫಾಲ್ಸ್ಗೆ. ಇಲ್ಲೇ ಹರಿತಿದೆ ನೋಡಿ, ಸೌಂಡ್ ಬರ್ತಿದೆ ಅಲ್ವಾ, ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಾವು ಹತ್ರ ಅಂದ್ಕೊಂಡಿದ್ದೀವಿ. ಇನ್ನೂ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ನನ್ನ ಅಜ್ಜಿ ಕಳ್ಳನ ಮಕ್ಕಳು ನಾನು ಬಿಟ್ಬಿಟ್ಟು 3 ಜನ ಮುಂದೆ ಹೋಗ್ಬಿಟ್ರು. ನಾನು ಹೋಗ್ತಾಯಿದ್ದೀನಿ ನೋಡಿ. ಒಳ್ಳೆ ಹಾರರ್ ಫಿಲ್ಮಲ್ಲಿ ಬರುತ್ತಲ್ಲ ಮರ ಹಂಗಿದೆ ನೋಡಿ. ಶೆಟ್ರೆ ನಿಮ್ಮ ನೆಕ್ಸ್ಟ್ ಫಿಲಮ್ಗೆ ಯಾವ್ದಾದ್ರು ಸ್ಪಾಟ್ ಬೇಕಾದರೆ ಇದೇ ಕಾರ್ಡನ್ನ ಚೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಸೈಕಾಗಿದೆ. ಓಹ್ ಎಸ್ ಇಲ್ಲಿ ನೋಡಿ ಕೆಳಗಡೆ
ಅದು ನೀರು ಹಾಲು ಒಂದು ಗೊತ್ತಾಗ್ತಿಲ್ಲ, ಅಷ್ಟು ಬ್ಯೂಟಿ. ಅದಕ್ಕೆ ಎರಡು ವಂಡರ್ಸ್ ಆಫ್ ಉತ್ತರ ಕನ್ನಡ ಅಂತ. ಉತ್ತರ ಕನ್ನಡದ ಗಾಯ್ಸ್ ನೀವು ಎಷ್ಟು ಫಾಲ್ಸ್ ನೋಡಬೇಕು ಅನ್ಕೋತಿರೋ ಅಷ್ಟು ಫಾಲ್ಸ್ ಇದೆ. ಯಾವ ನಯಾಗ್ರಾ ಫಾಲ್ಸ್, ಹಯಾಗ್ರಾ ಫಾಲ್ಸ್ ಯಾವುದೂ ಇಲ್ಲ. ನಾವು ಆಲ್ಮೋಸ್ಟ್ ಇಲ್ಲ ಯಾವುದೋ ಹತ್ರ ಬಂದಿದ್ದೀವಿ. ಇಲ್ಲಿದೆ, ಇನ್ನೂ ಅದೆಷ್ಟು ದೂರ ಹೋಗ್ಬೇಕು. ಸಡನ್ ನನ್ನ ಮಗನ ಮಾತು ಕಟ್ಕೊ ಬಂದ್ಬಿಟ್ಟಿದ್ದೀವಿ. ಬರೋದು ನೋಡಿದೆ ವಾಪಸ್ ಹೋದರೆ ಭಾಳ ಹರ್ಟ್ ಆಗುತ್ತೆ. ಹರ್ಟ್ ಕೇಳ್ತಿರಲ್ಲ, ಈಗ ಉರಿದೋಗ್ಬಿಡುತ್ತೆ ಅಂತ, ಡಿಜಿಗು ಅಂತ. ಬನ್ನಿ ಆಯಿತು ಗಾಯ್ಸ್, see this. ಬರ್ತಾ ಬರ್ತಾ ಗಾಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಏನು ಮೋಡ ಏನೂ ಕಳಿಸ್ತಾ ಇಲ್ಲ. ಇದು ನೋಡಿ ಸಕ್ಕತ್ತಾಗಿದೆ ಪ್ಲೇಸ್. ಮಾತ್ರ ನಮ್ಮ ಥರ ಟ್ರೆಕ್ಕರ್ಸ್ ಎಷ್ಟೋ ಜನ ಬಂದಿದ್ರು. ಅಂತೂ ಈ ಉತ್ತರ ಕನ್ನಡ ಹಿಡನ್ ಫಾಲ್ಸ್ನ ನೋಡಾಯ್ತು. ಇವಾಗ ವಾಪಸ್ ಹೋಗ್ತಿದ್ದೀವಿ. ಇದೆಲ್ಲ ನೋಡ್ತಿದ್ರೆ ಯಾರೋ ನಮ್ಗಿಂತ ಮುಂಚೆ ಮೀನ್ಸ್ ರಾಜರ ಕಾಲದಲ್ಲೇ ಇಲ್ಲೆಲ್ಲ ಗೋಡೆ ಕಟ್ಟಿರೋ ಥರ ಎಲ್ಲ ಇದೆ. ನಾವು ಇವಾಗೆಲ್ಲ ನೋಡಾಯಿತು, ವಾಪಸ್ ಹೋಗ್ತಾಯಿದ್ದೀವಿ. ಇವ್ರು ನೋಡಿದ್ರೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ನಡೀತಿರೋ ಈ ಕಾಂಟ್ರವರ್ಸಿಗಳ ಮಧ್ಯ ನಮ್ಗೆ ಯಾಕೆ ಅನ್ನೋ ಲಾಗರ್ಸ್ ನಾವು. ಯಾರೋ ಏನೋ ಮಾಡ್ಕೊಳ್ಳಿ, ನೀವು ಬೇರೆಯವ್ರ ಮ್ಯಾಟ್ರಿಗೆ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅದು ಅಲ್ಟಿಮೇಟ್ ಥಿಂಗ್ ಈಸ್ ಅವರ್ ಹ್ಯಾಪಿನೆಸ್. ನಾವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಷ್ಟೇ. ನಮ್ಗೆ ಇವಾಗ ಟ್ರಾವೆಲ್ ಒಬ್ಬೊಬ್ರಿಗೆ ಒಂದೊಂಥರ ಖುಷಿ ಇರುತ್ತೆ. ಒಬ್ಬನಿಗೆ ಟ್ರಾವೆಲ್ ಖುಷಿ, ಒಬ್ಬರಿಗೆ ಗೇಮಿಂಗಲ್ಲಿ ಖುಷಿ, ಇನ್ನೊಬ್ಬರಿಗೆ ಮೋಟೋ ಲಾಗಿಂಗಲ್ಲಿ ಖುಷಿ. ಹಾಗೆ ಕೆಲವೊಬ್ರಿಗೆ ಕೆಲವೊಂದು ಥರ ಖುಷಿ ಇರುತ್ತೆ. ಬಟ್ ಒಬ್ಬರು ಫೇಮಸ್ ಆದರು ಅಂತ ಹೇಳಿ ಅವ್ರ ಮೇಲೆ ಇನ್ನೊಬ್ಬರು ಗೂಬೆ ಕೂರಿಸೋದು, ಏನೋ ಹೇಳೋದು, ಸುಮ್ಮನೆ ಬೇರೆಯವ್ರ ಮ್ಯಾಟ್ರ್ ತಗೊಂಡು ಹಾಕೋದು, ಅದು ಇದು ಅದೆಲ್ಲ ಏನಕ್ಕೆ? ನಮ್ದು ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಬಿ ಚಿಲ್, ಆರಾಮಾಗಿರಿ, ಎಂಜಾಯ್ ಮಾಡಿ, ಲಾಗ್ ನೋಡ್ತಾಯಿರಿ. ನೆಕ್ಸ್ಟ್ ಕನ್ನಡದಲ್ಲಿ ನೆಕ್ಸ್ಟ್ ಡಾಕ್ಟರ್ ಬ್ರೋ ಅಂತ ಬಂದರೆ ಮೋಸ್ಟ್ ಪ್ರಾಬಬ್ಲಿ ನಾನೇ ಇರ್ಬೋದು. ಏನು ಇವನೇ ಬಿಲ್ಡಪ್ ತಗೋತಾನೆ ಅನ್ಕೊಬಿಡಿ, ಸುಮ್ಮನೆ ತಲೆ ದೆಂಗ್ತಾ ಇರೋದಷ್ಟೇ. ನೋಡಿ, ಈ ಥರ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಈ ಥರ ತುಂಬ ಫಾಲ್ಸ್ ಇದ್ದಾವೆ. हाँ ಅವ್ನು ನೋಡಿ ಬಾಯಲ್ಲಿ RMD बोलो जुबान के सर. हाँ ಶಬ್ಬೀರ್ ಚಿನಾಲ್ ಬೇ ಏನ ಅಂತೂ ನೋಡಿದ್ವಿ. ಇವಾಗ ಹೋಗ್ತಿದ್ದೀವಿ. ಈ ಶಾರ್ಟದ ಕಾಂಟ್ರವರ್ಸಿಗಳ ಮಧ್ಯೆ ನಮ್ಮ ಟ್ರಾವೆಲ್ ಆಗಿ ನಿಜವಾಗ್ಲೂ ಚೆನ್ನಾಗಿತ್ತು. ದ ಬೆಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಆಲ್ ಕ್ರೆಡಿಟ್ ಗೋಸ್ ಟು ಪವನ್ ಬಾಲಿ, ಸನ್ ಆಫ್ ಅಶೋಕ್ ಬಾಲಿ. ದೊಡ್ಡ ಮಿಂಡ್ರಿ ಅಂತೂ ನಮ್ಮನ್ನು ಹುಚ್ಚೆಪ್ಸಿ ಇಲ್ಲೆಲ್ಲ ಕರ್ಕೊಬಂದ, ತೋರಿಸ್ತಾ ಖುಷಿ ಆಯಿತು. ಲಾಸ್ ಇಲ್ಲ ಗೈಸ್, ಆರಾಮಾಗಿ ಬಂದರೆ ಒಳ್ಳೊಳ್ಳೆ ಸ್ಪಾಟ್ ನೋಡ್ಬೋದು. ನೀವು ಎಷ್ಟೇ ಪ್ರೆಷರಲ್ಲಿದ್ದರೂ ಒಂಥರ ಏನದು ನೆಮ್ಮದಿಗೆ ಏನಂತಾರೆ ಇಂಗ್ಲೀಷಲ್ಲಿ? ಹಾಂ, ಮನ್ಸಿಗೊಂದು ಪೀಸ್ ಅನಿಸುತ್ತೆ. ಏನೋ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು, ಕನ್ನಡದಲ್ಲಿ ಸ್ಟ್ರಾಂಗೆ. 9 ಗಂಟೆಗೆ 11 ಗಂಟೆಗೆ ಬಂದಿದ್ದು ನಮ್ಮ ಬೋಳೆ ಮಗ. ಏನೋ ಹೆಂಗೋ ಬಂದ್ವಿ, ಹುಷಾರಾಗಿ ಹೋಗ್ತಿದ್ದೀವಿ. ಯಾರು ಏನೇ ಎಕ್ಸ್ಪ್ಲೋರ್ ಮಾಡಿ, ಎಲ್ಲೇ ಹೋಗಿ ಎಷ್ಟು ಹುಷಾರಾಗಿ ಹೋಗ್ತೀರಾ ಅಷ್ಟೇ ಹುಷಾರಾಗಿ ವಾಪಸ್ ಮನೆಗೆ ಹೋಗಿ ಅಷ್ಟೇ. ನಾವು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ಗಾಯ್ಸ್. ಮನೇಲಿ ಅಪ್ಪ ಅಮ್ಮ ನಿಮಗೋಸ್ಕರ ಕಾಯ್ಕೊಂಡು 20 ವರ್ಷದಿಂದ ನಿಮ್ಮನ್ನು ಸಾಕಿ ಹುಟ್ಟಿ ಬೆಳೆಸಿರ್ತಾರೆ. ಇಂಥ ಬೋಳಿ ಮಕ್ಕಳು ಕೆಲವೊಬ್ಬರು ಹುಡುಗಿರಿಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು
ಮನೆ ಬಿಟ್ಟು ಹೋಗೋಂಥವ್ರು ಇರ್ತಾರೆ. ಫಸ್ಟ್ ಆ ಥರ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಅಪ್ಪ ಅಮ್ಮ ತಂಗಿ ಅಕ್ಕ ಅವ್ರ ಬಗ್ಗೆ ಥಿಂಕ್ ಮಾಡಿ, ಸುಮ್ಮನೆ ಲೈಫ್ ಹಾಳು ಮಾಡ್ಕೊಬೇಡಿ. ಏನೋ ರೋಡೇ ಗೊತ್ತಾಗ್ತಿಲ್ಲ, ಒಟ್ಟಲ್ಲಿ ಹೋಗ್ತಿದ್ದೀವಿ. ಹಾಂ, ಒಟ್ಟಲ್ಲಿ ನಾವಲ್ಲಿ ರೀಚ್ ಆದರೆ ಸಾಕು. ಅವರಿದ್ದರೆ ಸಡೆ ಬಿಟ್ಗಿಟ್ಟಿಯ ಹಾಕಕ್ಕೆ ಬಡ್ಡನೆ ಹೊಡಿಯುತ್ತೆ ಮೇಲೆ. ಇದೇ ಥರ ಮೋರ್ ವ್ಲಾಗ್ಸ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಫ್ರೀ ಇದ್ದಾಗ ಮತ್ತೊಂದು ವ್ಲಾಗ್ ಮಾಡ್ತೀವಿ. ಅದಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ಹಾಂ, ಇವನು ಕಂಬ ನೆನಪಿದೆ. ಸೊ ನೋ ವರಿ ಮಾಡಿ. ಹಾಯ್, ಪ್ಲೀಸ್ ಸೇ ಹಾಯ್. ಟಾಟಾ.